ಎಲ್ಲ ನಮ್ಮ ಪ್ರಿಯತಮ ಆಸ್ತಿಕ ಬಂಧುಗಳೇ, ನಿಮಗೊಂದು ಶುಭವಾರ್ತೆ. ಎಲ್ಲ ಕಡೆ ಮಹಾಕುಂಭ ಮೇಳದ್ದೇ ಚರ್ಚೆ. ಕೋಟ್ಯಾಂತರ ಜನ ಭಕ್ತರು ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಇನ್ನು ಎಷ್ಟೋ ಜನ ಭಕ್ತರು ಹೋಗಿ ಬರುವ ಪ್ರಯತ್ನದಲ್ಲಿ ಇದ್ದಾರೆ. ಇನ್ನೂ ಕೆಲವರು ಸಮಯ, ದೂರ, ಅನುಕೂಲತೆಗಳ ಬಗ್ಗೆ ವಿಚಾರ ಮಾಡ್ತಿರ್ಬೋದು. ನಿಲ್ಲಿ, ಅಂಥವ್ರಿಗೆಲ್ಲರಿಗೂ ಇದು ತುಂಬಾ ಶುಭವಾರ್ತ. ಏನಕ್ಕಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಶೀಘ್ರದಲ್ಲೇ ಮಹಾಕುಂಭ ಮೇಳ ನಡೆಯಲಿದೆ. ಅದು ಎಷ್ಟೋ ದೂರ ಅಲ್ಲ, ನಮ್ಮ ಮೈಸೂರಿಂದ 30 ಕಿಲೋಮೀಟರ್ ದೂರದ ಇರುವ ತೀರ್ಥಕ್ಷೇತ್ರ ತಿರುಮಲ ಕೂಡಲು ನರಸೀಪುರ ಕ್ಷೇತ್ರ. ಇದೇ ಫೆಬ್ರವರಿ 10, 11, 12 ಮಹಾಕುಂಭ ಮೇಳ ನಡೆಯಲಿದೆ. ಎಷ್ಟು ಒಳ್ಳೆ ಸುದ್ದಿ ಅಲ್ವಾ? ಪ್ರಯಾಗರಾಜ ಹೋಗಿ ಸ್ನಾನ ಮಾಡುವ ಅವಕಾಶ ಸಿಗಲಾರ್ದಂಥವರು ಈ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಬಹುದು. ಅದರ ವಿಶೇಷ ವಿವರಣೆಗಳು ಇಲ್ಲಿದೆ ಕೇಳಿ. ಅಗಸ್ತ್ಯ ಮುನಿಗಳು ಬಂದಾಗ ಇಲ್ಲಿ ದಂಡಕಾರಣ್ಯವಾಗಿರುತ್ತೆ. ಮೂರು ವರ್ಷಕ್ಕೊಂದ್ಸಲ ಕುಂಭಮೇಳ ನಡೆಯುತ್ತೆ. ಮಾಘ ಶುದ್ಧ ಪೌರ್ಣಮಿಯಂದು ವಿಶೇಷವಾದ ಒಂದು ಲಗ್ನದಲ್ಲಿ ಸ್ನಾನವನ್ನು ಮಾಡಿದ್ರೆ ನಮಗೆ ಯಾವ ಕುಂಭಮೇಳ ಉತ್ತರದಲ್ಲಿ ನಡೀತಾ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ನಮಗೆ ಇಲ್ಲಿ ಒಂದು ಪುಣ್ಯ ಬರುತ್ತೆ ಅಂತ ಒಂದು ಪ್ರತೀತಿ ಪುರಾಣದಲ್ಲಿ ಇದೆ. ತಿರುಮಕೂಳು ಕ್ಷೇತ್ರ ಅಂದರೆ ಕಾವೇರಿ, ಕಪಿಲ, ಸ್ಫಟಿಕ ಸರೋವರ ತ್ರಿವೇಣಿ ಸಂಗಮ ಕ್ಷೇತ್ರ. ಉತ್ತರದಲ್ಲಿ ಹೇಗೆ ಗಂಗಾ, ಯಮುನಾ, ಸರಸ್ವತಿ, ತ್ರಿವೇಣಿ ಸಂಗಮವೋ ಹಾಗೆ ಇಲ್ಲೂ ಕೂಡ ಕಾವೇರಿ, ಸ್ಫಟಿಕ ಸರೋವರ, ಕಾವೇರಿ, ಕಪಿಲ, ಸ್ಫಟಿಕ ಸರೋವರ ತ್ರಿವೇಣಿ ಸಂಗಮ ಕ್ಷೇತ್ರ. ಮಾಘ ಕುಂಭ ಸ್ನಾನಾಂಚ ಸಂಕಲ್ಪಪೂರ್ವಕ ಭಕ್ತಿಪೂರ್ವಕ ಆಚರಿಸಿ ಅಲ್ಲಿ ಕಾಶಿ ವಿಶ್ವೇಶ್ವರಾದಿ ಪಂಚಲಿಂಗ, ಇಲ್ಲಿ ಅಗಸ್ತ್ಯೇಶ್ವರಾದಿ ಪಂಚಲಿಂಗ. ಅಲ್ಲಿ ಹೇಗೆ ಕಾಶಿ ವಿಶ್ವೇಶ್ವರ ಪಂಚಲಿಂಗ ಗಂಗಾಯಮನ ಸರಸ್ವತಿ ಸ್ನಾನ ಮಾಡಿ ಅಲ್ಲಿ ವಿಶ್ವೇಶ್ವರನ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅದಕ್ಕಿಂತ ಒಂದು ಗುಣ ತೂಕ ಪುಣ್ಯ ಸಿಗುತ್ತೆ ಅಂತ ಇಲ್ಲಿ ಲಕ್ಷ್ಮೀ ನರಸಿಂಹದೇವರು ಗುಂಜಾ ನರಸಿಂಹ ಅಂತ ಎದುರುಗಡೆ ಇದೆ, ಅದು ತೋರಿಸ್ತಾ ಇದೆ. ಅನಾದಿ ಕಾಲದಂಥದ್ದು. ಇಲ್ಲಿ ಪಂಚಲಿಂಗಗಳಲ್ಲಿ ಅಗಸ್ತ್ಯೇಶ್ವರ, ಸೋಮೇಶ್ವರ, ಮಾರ್ಕಂಡೇಶ್ವರ, ಹನುಮಂತೇಶ್ವರ, ಗಾರ್ಗೇಶ್ವರ ಅಂತ 5 ಪಂಚಲಿಂಗಗಳು. ಆಮೇಲೆ ರುದ್ರಪಾದ ಇಲ್ಲಿ ಕಾಣುತ್ತೆ, ಅಲ್ಲಿ ವಿಷ್ಣುಪಾದ, ಇಲ್ಲಿ ರುದ್ರಪಾದ ಹೊಳೆ ಮಧ್ಯದಲ್ಲಿ ಇದೆ. ಇದನ್ನು ನೋಡುವಂಥದ್ದು ಇದು ಕ್ಷೇತ್ರ. ನಾನು ಅಶ್ವಥ್ ನಾರಾಯಣ ಜೋಶ್ ಅಂತ ಈ ತಿರುಮಕೂಳು ಕ್ಷೇತ್ರದಲ್ಲಿ ವಾಸಿಯಾಗಿದ್ದೇನೆ. 3 ವರ್ಷಕ್ಕೊಂದ್ಸಲ ಕುಂಭಮೇಳ ನಡೆಯುತ್ತೆ. ಮಾಘ ಶುದ್ಧ ಪೌರ್ಣಮಿಯಂದು ವಿಶೇಷವಾದ ಒಂದು ಲಗ್ನದಲ್ಲಿ ಸ್ನಾನವನ್ನು ಮಾಡಿದ್ರೆ ನಮಗೆ ಯಾವ ಕುಂಭಮೇಳ ಉತ್ತರದಲ್ಲಿ ನಡೀತಾ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ನಮಗೆ ಇಲ್ಲಿ ಒಂದು ಪುಣ್ಯ ಬರುತ್ತೆ ಅಂತ ಒಂದು ಪ್ರತೀತಿ ಪುರಾಣದಲ್ಲಿ ಇದೆ. ಇದು ಸಂಕ್ಷಿಪ್ತವಾದದ್ದು. ಇಲ್ಲಿ ಪುರಾಣ ಹೇಳಬೇಕು ಅಂದರೆ ಅಗಸ್ತ್ಯ ಮುನಿಗಳು ಬಂದಾಗ ಇಲ್ಲಿ ದಂಡಕಾರಣ್ಯವಾಗಿರುತ್ತೆ. ಆವಾಗ ಕಾವೇರಿ ನದಿಯಲ್ಲಿ ಎಲ್ಲ ಕಡೆನೂ ಅವರು ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವ್ರಿಗೆ ಅನಿಸುತ್ತೆ ಈ ಪ್ರದೇಶದಲ್ಲಿ ಯಾಕೆ ಮಾಡಬಾರ್ದು ಅಂದಾಗ ಆ ಒಂದು ಸುಮುಹೂರ್ತವನ್ನು ಜ್ಞಾಪಿಸ್ಕೋತಾರೆ. ಆವಾಗ ಒಂದು ಲಿಂಗವನ್ನು ತರಬೇಕು ಅಂತ ಆಂಜನೇಯನಿಗೆ ಅವರು ಆದೇಶವನ್ನು ಕೊಟ್ಟಾಗ ಅವರು ನಿಧಾನವಾಗ್ತಾರೆ. ನನ್ನ ಪರಾಕ್ರಮಕ್ಕೆ ತಕ್ಕಂಥ ಆಂಜನೇಯನ ತರಬೇಕು ಅಂತ ಹೋದಾಗ ಲೇಟ್ ಆಗುತ್ತೆ, ಅಂದರೆ ಕಾಲ ಕಳೆದು ಹೋಗುತ್ತೆ. ಇವರೇನು ಮಾಡ್ತಾರೆ, ಸೈಕತೆ ಲಿಂಗ ಮರಳಲ್ಲಿ ಲಿಂಗವನ್ನು ಮಾಡಿ ತಮ್ಮ ತಪಸ್ಸನ್ನು ಧಾರೆ ಎರೆದಿಟ್ಟು ಇವರು ತಪಸ್ಸು ಮಾಡಿ ಕೂತ್ಕೋತಾರೆ. ಆವಾಗ ಆಂಜನೇಯರು ಬಂದು ನಮಗೆ ನೀವು ಆದೇಶ ಕೊಟ್ಟು ಹೀಗೆ ಮಾಡಿದಿರಿ ಅಂತ ಹೇಳಿ ಕೋಪ ಬಂದು ಅದನ್ನು ಮುಷ್ಟಿಯಲ್ಲಿ ಪ್ರಹಾರ ಮಾಡಿದಾಗ ಮೇಲ್ಗಡೆ ಒಡೆದು ಹೋಗುತ್ತೆ, ಅಂದರೆ ಭಿನ್ನವಾದಾಗ ಅಗಸ್ತ್ಯರು ಈ ಈಶ್ವರನ ಪ್ರಾರ್ಥನೆ ಮಾಡ್ತಾನೆ, ಏನಪ್ಪ ಈ ಥರ ಅಚಾತುರ್ಯವಾಯ್ತಲ್ಲ, ಏನು ಮಾಡಲಿ ಅಂದಾಗ ಪ್ರತ್ಯಕ್ಷವಾಗಿ ತನ್ನ ಗಂಗೆಯಿಂದ ತಲೆ ನೀರು ಬಂದಾಗ ಅದು ಪ್ರೋಕ್ಷಣೆ ಮಾಡಿದಾಗ
ನೀ ತಂದಂತಹ ಲಿಂಗವನ್ನು ಊರ ಮುಂದೆ ಹನುಮಂತೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡ್ತೀವಿ. ಯಾರೇ ಆಗಲಿ ಅಗಸ್ತ್ಯೇಶ್ವರಾದಿ ಪಂಚಲಿಂಗ ದರ್ಶನ ಮಾಡಬೇಕಾದ್ರೆ ನಿನ್ನ ದರ್ಶನವನ್ನು ಮಾಡಿ ಹೋಗಲೇಬೇಕು, ಮೊದಲಾಗಲಿ ಕಡೆಯಲ್ಲಾಗಿ ಮಾಡಬೇಕು ಅನ್ನೋದು ಇಲ್ಲಿನ ಸ್ಥಳ ಪುರಾಣ. ಸೊ ಅಲ್ಲಿಗಿಂತ ಕಾಶಿಗಿಂತ ಒಂದು ಗುಲ್ಗಂಜಿ ತೂಕ ಜಾಸ್ತಿ ಇದೆ ಅಂತ ಎದುರುಗಡೆ ಗುಂಜಾರಸಿಂಹ ಅಂತಿದೆ, ಗುಲ್ಗಂಜಿ ತೂಕ ಮಾಡ್ತಿರೋದು ಇದೆ. ಆಮೇಲೆ ರುದ್ರಪಾದ ಇಲ್ಲಿ ಕಾಣುತ್ತೆ, ಅಲ್ಲಿ ವಿಷ್ಣುಪಾದ, ಇಲ್ಲಿ ರುದ್ರಪಾದ ಹೊಳೆ ಮಧ್ಯದಲ್ಲಿ ಇದೆ. ಇದನ್ನು ನೋಡುವಂಥದ್ದು ಇದು ಕ್ಷೇತ್ರ. ಸುಮಾರು ವರ್ಷಗಳ ಮೇಲಾಗಿದೆ. ಬ್ರಹ್ಮಾಶ್ವತ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಪಾದಗಳಿದೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ ಹೇಳ್ತಾರೆ. ಇದನ್ನು ಮಾಡುವಂಥದ್ದು ಸರ್ಪ ಶಾಪ ಇರೋರು, ಸಂತಾನ ಇಲ್ಲೇ ಇದ್ದರು, ಸರ್ಪವನ್ನು ಛೇದನ ಮಾಡಿರೋರು, ಅವರು ಸರ್ಪವನ್ನು ಕಾಣಿಸ್ಕೊಂಡವ್ರು ಬಂದು ಇದನ್ನು ಮಾಡಿದ್ರೆ ಅವ್ರಿಗೆ ಸರ್ಪ ನಾಶ ಆಗುತ್ತೆ. ಯಾಕೆ ಇಲ್ಲಿ ಮಾಡ್ತಾರೆ ಅಂದರೆ, ಯಾವಾಗಲೂ ನಾಗದೇವತೆ ಈ ಅಶ್ವತ್ಥನಾರಾಯಣ ಬ್ರಹ್ಮ ವಿಷ್ಣು ಮಹೇಶ್ವರ ಅಶ್ವತ್ಥ ವೃಕ್ಷದಲ್ಲಿ ಇರ್ತಾರಲ್ಲ, ಅದರ ನೆರಳಲ್ಲೇ ಇರಬೇಕು, ಅದರ ನೀರು ನೆರಳು ಬಿಸಿಲು ಬೀಳಬೇಕು ಅನ್ನೋ ಉದ್ದೇಶದಿಂದ ಅದ್ರ ಕೆಳಗಡೆ ಮಾಡಬೇಕು ಅಂತ ಹೇಳೋದು. ಗೊತ್ತಾಯ್ತಲ್ಲ, ಇದು ಪ್ರತೀತಿ. ಅಶ್ವತ್ಥ ವೃಕ್ಷ ವಿಶೇಷ ಏನಪ್ಪ ಅಂದರೆ, ಅದು ಮನುಷ್ಯನಿಗೆ ಈ ವಾತಾವರಣದಲ್ಲಿ ಏನು ಗಾಳಿ ಮಲಿನವಾಗುತ್ತೆ ಅದಕ್ಕೆ ಅವಕಾಶ ಕೊಡಿದಾಗ ಆ ಗಾಳಿನೆಲ್ಲ ಹಿಡ್ಕೊಂಡು ಒಳ್ಳೆಯ ವಾತಾವರಣ, ಅದಕ್ಕೆ ಎಲ್ಲಿ ಹೋದರೂ ಕೂಡ ಅರಳಿ ಮರ ಕಡಿಬೇಡ ಅಂತಲೂ ಹೇಳ್ತಾರೆ. ಎಲ್ಲ ಕಡೆ ಇರುತ್ತೆ. ಇದೊಂದು ಪ್ರತೀತಿಯಿಂದ ಅದು ಒಳ್ಳೆಯ ಗಾಳಿಯನ್ನು ಮನುಷ್ಯನಿಗೆ ಕೊಡುತ್ತೆ. ಪರಿಸರ ಸ್ನೇಹಿ, ಎಲ್ಲ ಮರಗಳಿಗಿಂತ ಪರಿಸರ ಸ್ನೇಹಿ. ನಮಸ್ಕಾರ. ಗಯಾದಲ್ಲಿ ವಿಷ್ಣುಪಾದ, ಇಲ್ಲಿ ರುದ್ರಪಾದ ಇದೆ, ಭಿಕ್ಷೇಶ್ವರ ದೇವಸ್ಥಾನ ಇದೆ. ಅದನ್ನೆಲ್ಲ ಇಲ್ಲಿ ಸ್ನಾನ ಮಾಡಿ ಭಿಕ್ಷೇಶ್ವರ ರುದ್ರಪಾದನೆಲ್ಲ ದರ್ಶನ ಮಾಡಿದ್ರೆ ನಿಮ್ಗೆ ಇನ್ನೂ ಪುಣ್ಯ ಬರ್ತದೆ. ಈ ತಿಂಗಳಲ್ಲಿ ಜಾಸ್ತಿ ಜನ ಬರ್ತಾರೆ. ಮಾಘ ಮಾಸದಲ್ಲೇ ಬರ್ತಾರೆ. ಮತ್ತು 10, 11, 12ಕ್ಕೆ ಕುಂಭಮೇಳ ನಡೀತದೆ. ಇದೇ ತಿಂಗಳು ಫೆಬ್ರವರಿಗೆ ಬಂದು ನೀವು ಸ್ನಾನ ಮಾಡಿದ್ರೆ ಒಂದು ಪುಣ್ಯ ಅಂತ ಹೇಳ್ತಿದ್ದೆ ಅಮ್ಮ. ನೋಡಿ, ಇದೇ ನಮ್ಮ ಬೋಟು. ನೋಡಿ, ಇದೇ ಬೋಟು, ಇದೇ ನಂಬರು, ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಬಂದರೆ ಮಂಟಯ್ಯ ಅಂತ ನಾವೇ ಕರ್ಕೋಗಿ ಇಲ್ಲಿ ಸ್ನಾನ ಮಾಡಿಸಿ ಭಿಕ್ಷೇಶ್ವರ ರುದ್ರಪಾದನೆಲ್ಲ ದೇವ್ರ ದರ್ಶನ ಮಾಡಿಸಿ, ಅಲ್ಲಿ ಬ್ರಹ್ಮ ವಿಷ್ಣು ಪಾದ ಇದೆ, ಅದನ್ನು ದರ್ಶನ ಮಾಡಿಸಿ, ವೀರಭದ್ರ ಸ್ವಾಮಿ ಇದೆ, ಚೌಡೇಶ್ವರ ದೇವಸ್ಥಾನ ಇದೆ, ಅಕ್ಷೇಶ್ವರ ದೇವಸ್ಥಾನ ಇದೆ, ಅದನ್ನೆಲ್ಲ ದರ್ಶನ ಮಾಡಿಸಿ ಕಳಿಸ್ತೀವಿ. ನಮಸ್ಕಾರ. ನಾವು ಮಂಟಲಿಂಗ ಅಂತ ಅವರು ತೆಪ್ಪದವರು. ಇಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನ ಇದೆ, ಭಿಕ್ಷೇಶ್ವರ ದೇವಸ್ಥಾನ ಇದೆ, ಆನಂದೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಕಪಿಲ ಕಾವೇರಿ ಸ್ಫಟಿಕ ಸರೋವರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಒಂದು ಪುಣ್ಯ. ಕಾಶಿಗಿಂತ ಗುಲ್ಗಂತೂಗ ಪುಣ್ಯ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಬಂದು ಸ್ನಾನ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಪುಣ್ಯಕ್ಷೇತ್ರ ಇದು. ಎಲ್ಲ 3 ಸಂಗಮ ಕಡೆ ಮಾಡ್ಸೋಣ. ಅಲ್ಲೇ ಮಾಡ್ಸೋದು. ಅಲ್ಲಿ ಹೋಗದ ಅಲ್ಲೊಂಚೂರು ಬಂಡೆ ಹೊಡೆದಕ್ಕೆ ನೀವು ಆಗಿದ್ದು ಅಲ್ಲಿಗೆ ಸರ್, ನಿಮ್ಮನ್ನ ತಡ್ಬಿಡ್ಲಾ? ಇಲ್ಲಿ ಇಟ್ಬಿಡ್ಲಾ? ಎಲ್ಲಿ ಕಂಬ ಇದೆಯಾ ಅಲ್ಲಿ ಮಾಡಪ್ಪ. ಅದಕ್ಕೆ ಕರೆಕ್ಟಾಗಿ ಕರ್ಕೊಂಡ್ಬಂದಿಲ್ಲ. ಅಲ್ಲಿ ಬಿಡಪ್ಪ ಅಂತಂದ್ರೆ ಅವ್ರೊಬ್ಬರು ಅಲ್ಲಿ ಬಿಡ್ತೀನಿ. ನಾನ್ ಕೇಳಿ ಸೋಪು ಶಾಂಪು ಹಾಕ್ಬಾರ್ದು ಅಸಲ್ ಮಾಘ ಮಾಸದಲ್ಲಿ ತ್ರಿವೇಣಿ ಸಂಗಮ ಸ್ನಾನ. ನೀವು ಮಾಡಿದ್ದು ಪುಣ್ಯ ಎಲ್ಲ ವೇಸ್ಟ್ ಹೋಗುತ್ತೆ. ಗಲೀಜ್ ಮಾಡಬಾರ್ದು.
ಅಣ್ಣ ಇಲ್ಲೇ ಕಂಬತ್ತ ನಿಲ್ಸಣ್ಣ ನೀನು. ನಮ್ ತೆಪ್ಪಿಗೆ ಏರ್ಬಿಡ್ತಾರ ಯಾರು ಹಚ್ಕೊಳ್ಳಲ್ಲ ಅವ್ರ. ಐಶ್ವರ್ಯ ಆನಂದ ಅಭಿವೃದ್ಧ್ಯರ್ಥಂ ಅಗಸ್ತ್ಯೇಶ್ವರ ಭಿಕ್ಷೇಶ್ವರ ದುರ್ಗಾ ನರಸಿಂಹಸ್ವಾಮಿ ಕಪಿಲ ಕಾವೇರಿ ಆನಂದೇಶ್ವರ ಸ್ಫಟಿಕ ಸರೋವರ ತ್ರಿವೇಣಿ ಸಂಗಮ ಪವಿತ್ರ ಮಾಘ ಕುಂಭಸ್ನಾನಾಂಚ ಸಂಕಲ್ಪಪೂರ್ವಕ ಭಕ್ತಿಪೂರ್ವಕ ಆಚರಿಸಿ ಸೂರ್ಯನಾರಾಯಣ ಆದಿತ್ಯ ಭಾಸ್ಕರ ದಿವಾಕರ ಸುಧಾಕರ ಭಾನು ಅರ್ಕ ಸವಿತಾ ಛಾಯ ಉಷಾ ಪದ್ಮಿನಿ ಸಮೇತಾಯ ಇದಮರ್ಘ್ಯಂ ಕರಿಷ್ಯೆ. ಇದನ್ನೆಲ್ಲ ಹೀಗೆ ಮಾಡ್ತೀನಿ. ಎಷ್ಟು ಜನ ಬಂದರೆ ಇಲ್ಲೇ ಸ್ನಾನ ಮಾಡ್ಬೋದು ನೋಡಿ, ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ಸಂಡೇ ಅಂತ ಜಾಸ್ತಿ ಬಂದರೆ ದಿನ ಬರ್ತಾರೆ. ಸಂಡೇ ಜಾಸ್ತಿ ಬರ್ತಾರೆ. ಸಂಡೇ ಜಾಸ್ತಿ ಬರ್ತಾರೆ. ಮಾಘ ಮಾಸ ಅಲ್ವಾ, ದಿನ ಬರ್ತಿರ್ತಾರೆ. ಸರ್ ಸ್ವಲ್ಪ ಇಟ್ಬಿಡಿ ಇವ್ರನ್ನ ಎಲ್ಲ ಬರ್ತೀನಿ ಇವರು ಸ್ವಲ್ಪ ತೋರಿಸ ನೋಡಿ. ಶತಮಾನ ಭಿಕ್ಷೇಶ್ವರ ಅಲ್ಪಟೇಶ್ವರ ಭಿಕ್ಷೆ ಬಿಡ್ತಲ್ಲ ಶಿವ ಆ ದೇವರು.
ಇದು ಭಿಕ್ಷೇಶ್ವರ ದೇವಸ್ಥಾನ, ಆ ದೇವಸ್ಥಾನ ಅದು. ಆ ಕಡೆ ರುದ್ರಪಾದ, ಅಗಸ್ತ್ಯೇಶ್ವರ, ಗುಂಜನಸಿಂಹ, ಮೂಲತಾನೇಶ್ವರ ಆ ಕಡೆ. ಇದು ಬಳ್ಳೇಶ್ವರ, ಇದು ಆನಂದೇಶ್ವರ. ಒಟ್ಟು 5 ಇವೆ ಇಲ್ಲಿ. 5 ಇದಾವೆ ಲಿಂಗ. ಮತ್ತು ಕುಂಜನರಸಿಂಹ. ಬೇರೆ ನೀರಿನಲ್ಲಿ ಪಾದ ಇದೆ ಅಂತ ಹೇಳಿದ್ರು, ಅದು ಯಾವ ದೇವಸ್ಥಾನ? ಅದು ಅಗಸ್ತ್ಯ ಮಹರ್ಷಿಗಳು ತಪಸ್ ಮಾಡೋ ಸ್ಥಳ ಅದು. ಅಗಸ್ತ್ಯ ಮಹರ್ಷಿ ತಪಸ್ ಮಾಡಿ ಮುಗಿದ ಮೇಲೆ ಬಾಳೆ ಎಲೆ ಮೇಲೆ ಓದ್ತಿರಂತೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಬಾಳೆ ಎಲೆ ಮೇಲೆ ಓದ್ತಿರಂತೆ ಅಗಸ್ತ್ಯ ಮಹರ್ಷಿಗಳು. ಅವರ ಪಾದ ಲಿಂಗ ಎಲ್ಲ ತೋರ್ಸಕ್ಕೆ ಇವ್ರನ್ನ ಕರ್ಕೋಗ್ತಿದ್ದೇನೆ. ನೋಡಿ ಸರ್, ಇದ್ದವ್ರು ಬಂದ್ರೆ ನಾವು ಟೇಬಲ್ ಹಾಕೊಂಡು ನೀಟಾಗಿ ಕರ್ಕೋಗಿ ದೇವ್ರ ದರ್ಶನ ಮಾಡಿ ಕರ್ಕೋಗಿ ಬಿಡ್ತೀವಿ ಸರ್. ನಮ್ದೇ ಕಂಡ್ಬಿಡಿ ನೋಡಿ, ಎಷ್ಟು ನೀಟಾಗಿ ಓಡಿಸಿ ಮಗಿದ್ರಿ. ವಿಷ್ಣು ಪಾದ ಕೇಳಿದ್ವಿ, ರುದ್ರಪಾದ ಇವತ್ತು ಕೇಳ್ತಾ ಇರೋದು ನೋಡಿ. ಏನಲ್ಲಿ ವಿಷ್ಣು ಪಾದ, ರುದ್ರಪಾದ. ಈ ಕಡೆ ಸ್ವಲ್ಪ ಅಲ್ಲ, ಬಂದಿದ್ದು ರುದ್ರಪಾದ ನೋಡ್ಕೊಂಡ್ಬಿಡ. ನಾವು ವಿಷ್ಣು ಪಾದ ಕೇಳಿದ್ವಿ ಹೊರತು ರುದ್ರಪಾದ ಕೇಳಿಲ್ಲ. ಕಾಶಿ ಈಶ್ವರ ಅವರೆಲ್ಲ ಕರ್ಕೊತಿದಾರ, ಅವ್ರು ಅಲ್ಲಿ ಕರ್ಕೊತಿದಾರ. ನೀವು ಕರ್ಕೊ ಹೋಗ್ತೀನಿ ಅಂದ್ರು ನಾನು ನೋಡೋದ ಹೋಗಿ ಅಂತಿದ್ರೆ ಹೋಗ್ತೀನಿ, ಹಂಗೇನ ದುಡ್ಡು ಇಸ್ಕೊತೀನಿ. ಅದೇ ಬಿಡ ನಾವು ಪುಣ್ಯ ನಾವು ಮರೆಯಾಗಿಲ್ಲ. ನಾವು ವಿಶ್ವೇಶ್ವರ ನೋಡ್ತಿದ್ವಿ ಬಿಟ್ಟು ನೀವು ಹೇಳಿದಕ್ಕೆ ಬಂದು ಇಲ್ಲಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡು ಗೊತ್ತಾಯ್ತಾ. ಇದುವರೆಗೂ ಎಷ್ಟು ಸಲ ಬಂದಿದೀವಪ್ಪ ಇಲ್ಲಿಗೆ, ನಾವು ಇದೆಲ್ಲ ನೋಡೋದಿಲ್ಲ. ಆರೋಗ್ಯ ವಿಷಯ ಕೇಳ್ಕೊಂಡು ಬಂದ್ವಿ. ಇನ್ನೇನು ಬೇಡಪ್ಪ, ನಮ್ಗೆ ಆರೋಗ್ಯ ಕೊಟ್ಟು ಅಂತ. ತಲಕಾಡಲ್ಲಿ ಇದೆ ನೋಡಿ, ಒಳ್ಳೆ ರುದ್ರಪಾದ ಇದೆ. ಇದೆ ನಪತಿ ಊಟ ರುದ್ರಪಾದ. ಸರ್ ಕೈ ಎತ್ತಿ ಗಡದಲ್ಲಿ. ಹಂಗಬೇಡಿ ಸರ್, ಪಾದ ಲಿಂಗ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಕೂತಳೆ, ನಾ ತೋರಿಸ್ತೀನಿ. ಆಯ್ತಾ, ತಿರುಗಿಸ್ತೀನಿ, ಕೂತ್ಕೊಳ್ಳಿ. ನೋಡಿ ಎತ್ತಿದೆ, ಇಲ್ಲಿ ಬಗ್ಗಿದೆ. ಆಯ್ತಲ್ಲ, ಒಂದೇ ಒಂದು ಜನಕ ಉಪಯೋಗ ಆಗ್ಬೇಕಮ್ಮ ಅಲ್ವಾ. ಬಂದ ಸ್ನಾನ ಮಾಡ್ತಿದ್ರೆ ದೇವ್ರ ದರ್ಶನ ಮಾಡಕ್ಕಾಗಲ್ಲ. ನೀವು ಬರ್ತಿದ್ರೆ ಸ್ನಾನ ಮಾಡ್ತಿದ್ರೆ ಹೋಗಿ ಹೋಗ್ಬಿಡ್ತಾರ, ಇಸ್ಕೊತಾರ, ದೊಡ್ಡ ಕಳಿಸ್ತಾರ. ಇದೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಕರ್ಕೋಬೇಕು, ಅದೊಂದು ಪುಣ್ಯ. ಬ್ರಹ್ಮ ವಿಷ್ಣು ಪಾದ ನೀವೇ ತೋರಿಸ್ತೀಯಾ? ಅಲ್ಲೇ ಇದೆ ಸರ್, ನೀವು ಕರ್ಣಿಸಿದ್ರಲ್ಲ ಅಲ್ಲಿ ಒಳಗಡೆ ತೋರ್ತೀನಿ ನಡ್ರಿ. ಅಲ್ಲಿ ಅದ್ರಾಗ ಬ್ರಹ್ಮ ವಿಷ್ಣು ಪಾದ ಎಲ್ಲ ಇದೆ, 3. ಬೆಂಗಳೂರು
ಮೈಸೂರಿನವ್ರೆ ಈಗ ಬೆಂಗಳೂರಲ್ಲಿ ಇದೀವಿ ಅಷ್ಟೇ. ಎಲ್ಲ ಕೆಲಸ ಹುಡ್ಕೊಂಡು ಬೆಂಗಳೂರು ಎಲ್ಲ ಬೆಂಗಳೂರು ಬಿಟ್ಟು ಮೈಸೂರಿಂದ ಬೆಂಗಳೂರು ಹೋಗ್ಬಿಟ್ಟಿದೆ. ಎಂಟು 1000 ವರ್ಷದ ಮರ ಬ್ರಹ್ಮ ಹಾಕಿರೋದು. ಇಲ್ಲೇ ಪಕ್ಕದಲ್ಲಿ ಇಲ್ಲೇ ಇರೋದು ಎಲ್ಲ ಇಲ್ಲೇ. ಇಲ್ಲೇ ಐತೆ. ಹಾಂ ಇದೆ ಕೊಡಿ.